ನೇಪಾಳದಲ್ಲಿ ಅಕ್ಷರಶಃ ಜಲಪ್ರಳಯ, ಸಾವಿನ ರಣಕೇಕೆ. ನೇಪಾಳ ಜಲಪ್ರಳಯಕ್ಕೆ 160 ಮಂದಿ ಬಲಿಯಾಗಿದ್ದಾರೆ. ಪ್ರವಾಹದ ರಭಸಕ್ಕೆ 10 ಹಳ್ಳಿಗಳು ಕೊಚ್ಚಿ ಹೋಗಿವೆ. ನೇಪಾಳಕ್ಕೆ ಭೇಟಿ ನೀಡಿದ್ದ ವಿದೇಶಿಗರು ಕಣ್ಮರೆಯಾಗಿದ್ದಾರೆ. ಭೀಕರ ಪ್ರವಾಹಕ್ಕೆ 300 ಭಾರತೀಯರು ನಾಪತ್ತೆಯಾಗಿದ್ದಾರೆ. ಒಂದಷ್ಟು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅಕ್ಷರಶಃ ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳವು. ನೇಪಾಳ ಜಲಪ್ರಳಯ 160 ಮಂದಿಯನ್ನು ಬಲಿ ತೆಗೆದುಕೊಂಡಿದೆ. ಯಾವ ರೀತಿ ನರಕ ಸದೃಶ ರೀತಿಯ ಒಂದು ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಕಾಣಬಹುದಾಗಿದೆ. ಬಲಭಾಗದ ವಿಂಡೋಸ್ನಲ್ಲಿ ನಾವು ಗಮನಿಸಬಹುದು, ಸಂಪೂರ್ಣ ಹಳ್ಳಿಗಳೇ ಕೊಚ್ಚಿ ಹೋಗಿವೆ. ಪ್ರವಾಹದಲ್ಲಿ ಸಿಲುಕಿ ಬದುಕುಳಿದವರನ್ನ ಲಿಫ್ಟ್ ಮಾಡಲಾಗ್ತಾ ಇದೆ ಹೆಲಿಕಾಪ್ಟರ್ ಮೂಲಕ. ತಾವು ವಾಸವಿದ್ದಂಥ ಹಳ್ಳಿ ಯಾವುದು ಅನ್ನೋದು ಅವರಿಗೆ ಗೊತ್ತಿಲ್ಲ, ಅಂಥ ಒಂದು ಪರಿಸ್ಥಿತಿ. ಈ ವೇಳೆ ನೋಡಿ, ಅಲ್ಲಿ ಇರುವಂಥ ರಸ್ತೆಗಳೇ ಮಾಯ, ಇನ್ನು ರೈತರು ಉಳುಮೆ ಮಾಡುವಂಥ ಜಮೀನು ಮಾಯ, ಹಳ್ಳಿಗಳು ಎಲ್ಲೆಲ್ಲಿದ್ದು ಅನ್ನೋದು ಮಾಯ. ಇಡೀ ಭೂಮಿ ಒಂಥರ ಕೊರಕಲು ಹೊಡೆದಂಗೆ ಆಗೋಗಿದೆ. ಅಂದರೆ ರಸ್ತೆಗಳೆಲ್ಲವೂ ಕೂಡ ಕೊರಕಲು ಬಿದ್ದಿರುವಂಥದ್ದನ್ನು ಕಾಣಬಹುದು. ಮತ್ತೊಂದು ಕಡೆ ಭಾರತ ಸಹಾಯ ಹಸ್ತವನ್ನು ಚಾಚಿದೆ. ಅಂದರೆ ನೇಪಾಳಕ್ಕೆ ಸಹಾಯ ಹಸ್ತವನ್ನು ನೀಡ್ತಾ ಇದೆ. ನೇಪಾಳಕ್ಕೆ ಪರಿಹಾರ ಸಾಮಗ್ರಿಗಳನ್ನು ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಭಾರತ ಮುಂದಾಗಿದ್ದು, ನೇಪಾಳ ಪ್ರಧಾನಿಗೆ ಕರೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಕಾರ್ಯಕ್ಕೆ ಅಗತ್ಯ ನೆರವು ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ದುರಂತಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ದುರಂತದ ರೌದ್ರತೆ ಯಾವ ರೀತಿ ಇತ್ತು ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತಿದ್ವಿ. ನೋಡಿ, ಎಡಭಾಗದ ವಿಂಡೋಸಲ್ಲಿ ಗಮನಿಸಬಹುದು ಯಾವ ರೀತಿ ಆ ದುರಂತ ನಡೆದಿದೆ. ಆ ದುರಂತದ ರೌದ್ರತೆ ಯಾವ ರೀತಿ ಇತ್ತು, ಪ್ರವಾಹ ಯಾವ ರೀತಿ ಹಳ್ಳಿಗಳನ್ನು ಆಪೋಷಣ ತೆಗೆದುಕೊಂಡಿದೆ, ಇದನ್ನು ಗಮನಿಸಬಹುದಾಗಿದೆ ನಾವು ಎಡಭಾಗದ ವಿಂಡೋಸಲ್ಲಿ ಮತ್ತು ಬಲಭಾಗದ ವಿಂಡೋಸ್ನಲ್ಲಿ. ಇನ್ನು ಅನೇಕರು ನೇಪಾಳಕ್ಕೆ ಹೋದಂಥ ವಿದೇಶಿಗರು ಕಣ್ಮರೆಯಾಗಿದ್ದಾರೆ, ಅಥವಾ ಭಾರತದಿಂದ ನೇಪಾಳಕ್ಕೆ ಹೋದಂಥವರು ಕೂಡ ಹಲವರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ನೇಪಾಳದಲ್ಲಿ ಜಲಪ್ರಳಯ ಉಂಟಾಗಿ ಸಾವಿನ ರಣಕೇಕೆ ಯಾವ ರೀತಿ ಸದ್ದು ಮಾಡಿದೆ ಅನ್ನುವಂಥದ್ದನ್ನು ನಾವು ಕಾಣಬಹುದಾಗಿದೆ. ರಾಕ್ಷಸಾಕಾರದ ಬೃಹತ್ ಅಲೆಗಳು ಇಡೀ ಹಳ್ಳಿಗಳ ಮೇಲೆ ಮುಗಿಬೀಳ್ತಿದ್ದ ಹಾಗೆಯೇ ಆ ಹಳ್ಳಿಗಳೇ ಕೊಚ್ಕೊಂಡು ಹೋಗಿವೆ. ಅದರ ಆರ್ಭಟವನ್ನು ನಾವು ಕಾಣಬಹುದು. ನೋಡಿ ಯಾವ ರೀತಿ ಇದೆ. ಕ್ಷಣಾರ್ಧದಲ್ಲೇ ಇಡೀ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸವಾಗಿ ಹೋಗ್ತವೆ. ಆ ಪ್ರವಾಹಕ್ಕೆ ಸಿಲುಕಿ ಪ್ರಕೃತಿಯ ಮುಂದೆ ಮಾನವ ಕುಬ್ಜ ಅಂತ ಹೇಳ್ತಾರೆ. ಮನುಷ್ಯ ನಗಣ್ಯ ಪ್ರಕೃತಿಯ ಮುಂದೆ ಅಂತ. ಪ್ರಕೃತಿ ಒಮ್ಮೆ ಮುನಿಸಿಕೊಂಡ್ರೆ ಸರ್ವನಾಶವಾಗೋದು ಗ್ಯಾರಂಟಿ. ಸೊ ಅದೇ ಒಂದು ಪರಿಸ್ಥಿತಿ ನಾವು ನೇಪಾಳದಲ್ಲಿ ಕಾಣ್ತಾ ಇದ್ವಿ. ನೇಪಾಳದಲ್ಲಿ ಉಂಟಾದಂಥ ಒಂದು ಪ್ರವಾಹದ ಪರಿಸ್ಥಿತಿ, ಅದರಿಂದ ಆಗಿರುವಂಥ ಅವಘಡಗಳು. ಇನ್ನು ನೇಪಾಳದಲ್ಲಿ ಸಿಲುಕಿದ ಕನ್ನಡಿಗರ ಮಾಹಿತಿ ಸಂಗ್ರಹಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಕನ್ನಡಿಗರ ಸುರಕ್ಷತೆಯ ಕುರಿತು ಮಾಹಿತಿ ಕಲೆ ಹಾಕುವುದಕ್ಕೆ ಮುಂದಾಗಿದ್ದು, ಪ್ರವಾಹದಲ್ಲಿ ಸಿಲುಕಿದವರ ವಿವರವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದೆ. ಮಾನಸ ಸರೋವರ ಯಾತ್ರೆಗೆ ತೆರಳಿದ್ರು 4 ಕನ್ನಡಿಗರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಮೂಲದ 4 NRI ಕನ್ನಡಿಗರು ನಾಪತ್ತೆಯಾಗಿದ್ದು, ಸದ್ಯ ಕರ್ನಾಟಕದ ಕಲಬುರಗಿ ಜಿಲ್ಲೆಯ 2 ಸುರಕ್ಷಿತ ಸ್ಥಳಕ್ಕೆ ರವಾನೆಯಾಗಿದ್ದಾರೆ. ಮಲ್ಲಿನಾಥ್ ಕೊಲಕುಂದಿ, ಸಂಗಮೇಶ್ ಕನಕಪುರ 2 ಸುರಕ್ಷಿತವಾಗಿದ್ದಾರೆ. ಸುಮಾರು 4 ಕನ್ನಡಿಗರು ನೇಪಾಳಕ್ಕೆ ಹೋದಂಥವರು. ಆದರೆ ಅವರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ.